ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಗೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಸಮೀಕ್ಷೆ ಕುರಿತು ಕಾರ್ಯಾಗಾರ. ಸಮೀಕ್ಷೆಯ ಕುರಿತು ಯಾರು ಆತಂಕ ಭಯಪಡುವ ಅಗತ್ಯವಿಲ್ಲ. ಜಿ ಕುಮಾರ್ ನಾಯಕ್. ಕಲಾ ಸಂಕುಲ ಸಂಸ್ಥೆಯಿಂದ ಶಿಕ್ಷಕರ ದಿನಾಚರಣೆ. ಪ್ರಶಸ್ತಿ ಪ್ರದಾನ. ಕನ್ನಡ ಶಾಲೆ ಉಳಿಸುವ ಗ್ಯಾರಂಟಿ ನೀಡಲಿ. ಕುಂ ವೀರಭದ್ರಪ್ಪ. ಹರಿಜನವಾಡದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಭೂಮಿ ಪೂಜೆ. ಗೌಳಿ ಸಮಾಜದಿಂದ ನವರಾತ್ರಿ ಉತ್ಸವದ ಅಂಗವಾಗಿ ಘಟಸ್ಥಾಪನೆ, ಭೂಮಿ ಪೂಜೆ. ವಾಲ್ಮೀಕಿ ನಾಯಕ್ ಮಹಾಸಭಾ ಅಧ್ಯಕ್ಷರನ್ನಾಗಿ ವೆಂಕಟೇಶ್ ನಾಯಕ್ ಅಸಿಹಾಳ್ ಇವರನ್ನು ನೇಮಕ ಮಾಡಲು ಮಹಾದೇವ ನಾಯಕ್ ಆಗ್ರಹ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ನಡೆಯುತ್ತಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಯಾರ ವಿರುದ್ಧವೂ ಅಲ್ಲ, ಯಾರು ಭಯಪಡಬೇಕಾದ ಅಗತ್ಯವೂ ಇಲ್ಲ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಪ್ರೇಕ್ಷಾಗೃಹ ಜಾಗೃತ ಕರ್ನಾಟಕ ಹಾಗೂ ಜಿಲ್ಲಾ ಹಿಂದುಳಿದ ಜಾತಿಗಳ ಒಕ್ಕೂಟಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಹಿಂದುಳಿದ ಜಾತಿ ಸಮೀಕ್ಷೆಯ ಕುರಿತು ಜಾಗೃತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಶಯದಿಂದ ಹಿಂದುಳಿದವರನ್ನು ಸರಿ ಸಮಾನವಾಗಿ ಕರೆದೊಯ್ಯುವ ಪ್ರಯತ್ನವೇ ಹೊರತು ಬೇರೆ ರಾಜಕೀಯವಿಲ್ಲ ಎಂದರು. ಸಾಮಾಜಿಕ ನ್ಯಾಯ ಎಲ್ಲರಿಗೂ ತಲುಪಿಸುವ ಉದ್ದೇಶದಿಂದ ನಡೆಯುತ್ತಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ದತ್ತಾಂಶದ ಮೇಲೆ ಯೋಜನೆಗಳು ರೂಪಿಸಲು ಸಹಕಾರಿಯಾಗುತ್ತದೆ. ಸರ್ವ ಸಮುದಾಯಗಳ ಪಾಲ್ಗೊಳ್ಳುವಿಕೆ ಅಗತ್ಯವನ್ನು ಸಾರುವ ಕೆಲಸವಾಗಬೇಕಿದೆ ಎಂದರು. ಹಿಂದುಳಿದ ವರ್ಗಗಳ ನೇತಾರ ದೇವರಾಜ್ ಅರಸು ಜಯಂತಿ 100ನೇ ವರ್ಷದ ಆಚರಣೆ ಹಾಗೂ ಹಿಂದುಳಿದ ವರ್ಗದ ಮೊದಲ ಆಯೋಗದ ಅಧ್ಯಕ್ಷರಾದ ಲಕ್ಷ್ಮಣ್ ಜಿ ಹಾವನೂರು ಹುಟ್ಟಿದ 100ನೇ ವರ್ಷ ಆಚರಣೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಗಣತಿ ನಡೆಯುತ್ತಿದೆ. ಸಮ ಸಮಾಜ ಕನಸು ನನಸು ಮಾಡಲು ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಸಿವಿಲ್ಲದ ಸಮಾಜ ನಿರ್ಮಾಣ, ಸ್ವಾಭಿಮಾನದ ಬದುಕು ಕಟ್ಟಿಕೊಡುವ ಪ್ರಯತ್ನವಾಗಿದೆ. ಸಂವಿಧಾನವೇ ದಿಕ್ಸೂಚಿಯಾಗಿದ್ದು ಅರ್ಥಗರ್ಭಿತ ಮೌನಗಳನ್ನು ತುಂಬಿಕೊಳ್ಳುವ ಕೆಲಸವಾಗಬೇಕಿದೆ. ಹಾವನೂರು ವರದಿ ಸಿದ್ಧಪಡಿಸುವಾಗಲೂ ಅನೇಕ ಅಡೆತಡೆಗಳು ಬಂದಿದ್ದವು. 163 ಹಳ್ಳಿಗಳ ಮಾಹಿತಿ ಮೂಲಕ ಸಮಗ್ರ ವರದಿಯನ್ನು ಹಾವನೂರು ನೀಡಿದ್ದರು. ಈಗ ಮತ್ತೊಂದು ಸಮೀಕ್ಷೆ ನಡೆಯುತ್ತಿದ್ದು ಆತಂಕ, ಭಯ, ಸಂಶಯಗಳಿಲ್ಲದೆ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸರ್ ನಿಂತ್ಕೊಂಡ್ಬಿಡಿ ಸರ್. ಹಾಗೆ ಖದರ್ ಬೈ ಸರ್ ಸರಿ ಸಾಧ್ಯನಾ? ನಮ್ಮ ಮನಸ್ಸಿಗೆ ಬಹಳ ವಿಸ್ತೃತವಾಗಿದೆ. ನಮ್ಮ ಪರಿಸ್ಥಿತಿ ಕೂಡ ಬೇರೆ ಬೇರೆ ಆಗಿದೆ. ಆದ್ರಿಂದ ಆ ಪುಸ್ತಕವನ್ನು ನಾವು ಬಹಳ ಚೆನ್ನಾಗಿ ಓದಬೇಕು. ಅಕ್ಷರ ಸೆಕ್ಷನ್ ಲೈನ್ ಬೈ ಲೈನ್ ಓದಿದ ಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡ ಮೇಲೆ ನಾವು ನಮ್ಮ ಮನಸ್ಸಿನ ಅನುಸಾರವಾಗಿ ಅದನ್ನು ಅನುಷ್ಠಾನ ಕೂಡ ಮಾಡಬೇಕು. ಏನ್ ಹೇಳಿ ಬಯಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಎಲ್ಲವನ್ನೂ ಅಕ್ಷರಶಃ ಬದಲಿಗೆ ಸಾಧ್ಯವಾಗಬೇಕು. ಒಂದು ಸೆಕ್ಷನ್ ಇರ್ತಾರೆ. ಹಾಗೂ ನಾವೆಲ್ಲರೂ ಯಾವತ್ತೂ ಮರೆಯಲಾದಂಥ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಸನ್ಮಾನ್ಯ ಡಿ ದೇವರಾಜ್ ಅರಸು. ದೇವರಾಜ್ ಅವರ ಒಂದು ಏನು 110ನೇ ಜನ್ಮದಿನ ಆಯಿತು ಕಳೆದ ತಿಂಗಳಿನಲ್ಲಿ. ಆ ಸಂದರ್ಭದಲ್ಲಿ ಈ ಒಂದು ಬೆಂಗಳೂರು ನಾವು ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ದು. ಇವತ್ತಿನ ದಿವಸ ರಾಜ್ಯದಲ್ಲಿ ಏರ್ಪಡಿಸ್ತಾ ಇದ್ದೀವಿ. ಅವರನ್ನು ಕೂಡ ಇವತ್ತಿನ ದಿವಸ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಯಾಕೆಂತ ಹೇಳಿದ್ರೆ ಅವರು ಕನ್ನಡಿಗರಿಗೆ ಬೆಳಗ್ಗೆಯಿಂದ ನೆನೆಸ್ಕೊಳ್ಬೇಕಾದಂತಹ ಕೆಲವೇ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಅಂತ ಹೇಳಿ
ಆ ಒಂದು ನೆನಪನ್ನ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ದೇವಾಲಯಕ್ಕೂ ಹುಟ್ಟಿ 110 ವರ್ಷಗಳಾಗಿದೆ. ಅದೇ ರೀತಿ ಇನ್ನೊಬ್ಬ ಮಹಾತ್ಮ ಪ್ರಾತಸ್ಮರಣೀಯ, ಅವರು ಕೂಡ ಹುಟ್ಟಿ ಎಕ್ಸಾಕ್ಟ್ 100 ಇಯರ್ಸ್ ಆಗಿದೆ. ಅವ್ರ ಹೆಸರು ಲಕ್ಷ್ಮಣ್ ಜಿ ಹಾವೂರ್. ಲಕ್ಷ್ಮಣ್ ಜಿ ಹಾವೂರ್ ಇಡೀ ದೇಶಕ್ಕೆ ನಾವು ಬದುಕಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾದ್ರೆ ಅದೇ ನಾಯಕರನ್ನು ಹೊಂದಿದ್ದಂತಹ ಆ ಎಲ್ಲ ಹಿರಿಯರು ಸೇರಿ ನಮ್ಮೊಂದು ಪುಸ್ತಕ ಕೊಟ್ಟಿದ್ದಾರೆ. ಆ ಪುಸ್ತಕದ ಹೆಸರು ಏನು ಅಂತ ನಿಮ್ಗೆ ಗೊತ್ತಿದೆ, ಹೇಳ್ಬೋದು ಏನು ಅಂತೇಳಿ? ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನಮ್ಮ ಪಾರ್ಟಿಯ ಹಿರಿಯ ನೇತಾರರು ಯಾವತ್ತೂ ಕೂಡ ಈ ರೀತಿ ಕೈ ಎತ್ತಿ ಅವರು ತೋರಿಸ್ತಾ ಇರ್ತಾರೆ. ನಾವು ಕೈ ಎತ್ತಿ ಏನ್ ತೋರಿಸ್ತಾರೆ ಅಂತ ಹೇಳಿದ್ರೆ ಪುಸ್ತಕ ತೋರಿಸಲ್ಲ, ನಮ್ಮ ಕನಸನ್ನು ಅವರು ತೋರಿಸ್ತಾ ಇದ್ದಾರೆ. ನಮ್ಮ ಕನಸಿಗೆ ನೋಡಿ ಅಂತ ತೋರಿಸ್ತಾ ಇದ್ದಾರೆ. ಆ ರೀತಿಯ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಮಾತನಾಡಿದ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಎ ನಾರಾಯಣ್, ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗಲಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಮರು ಸಮೀಕ್ಷೆಯಲ್ಲ 2ನೇ ಗಣತಿಯಾಗಿದೆ. ಯಾರದು ಕಸಿದುಕೊಂಡು ಇನ್ನೊಬ್ಬರಿಗೆ ಹಂಚಿಕೆ ಮಾಡುವ ಕೆಲಸ, ಯಾವ ಅಪನಂಬಿಕೆ ಸಂಶಯಗಳು ಬೇಕಿಲ್ಲ. ಹಿಂದುಳಿದ ವರ್ಗಗಳ ತುಷ್ಟೀಕರಣಕ್ಕೂ ಸಮೀಕ್ಷೆ ನಡೆಯುತ್ತಿಲ್ಲ. ಸಾಮಾಜಿಕ ನ್ಯಾಯ ಪರಿಕಲ್ಪನೆಯ ಮೇಲೆ ಸಮೀಕ್ಷೆ ನಡೆಸಲಾಗುತ್ತಿದೆ. ಸರ್ವರಿಗೂ ಸಮಪಾಲು ಎಂಬ ಉದ್ದೇಶದಿಂದ ನಡೆಯುತ್ತಿರುವ ಸಮೀಕ್ಷೆ 2015ರಂದು ಮತ್ತೊಂದು ನಡೆಯಲೇಬೇಕಿತ್ತು. ಮೊದಲ ಸಮೀಕ್ಷೆಗೆ ಅನೇಕ ಅಡ್ಡಿಗಳು ಬಂದಿದ್ದವು. ಹಿಂದುಳಿದ ವರ್ಗದ ಶಾಶ್ವತ ಆಯೋಗದ ನೀಡಿದ ವರದಿಯಲ್ಲದೆ 2ನೇ ಸಮೀಕ್ಷೆ ನಡೆಯುತ್ತಿದ್ದು ಸಂಶಯ, ಅಪನಂಬಿಕೆ ಬಿಟ್ಟು ಬೆಂಬಲಿಸಬೇಕಿದೆ ಎಂದರು. ದೇಶದಲ್ಲಿ ಒಂದು ಬಣ್ಣ ಉಳಿದಲ್ಲ ಬಣ್ಣಗಳ ಆಪೋಷಣ ಪಡೆಯುತ್ತಿರುವಾಗ ಹಿಂದುಳಿದ ವರ್ಗಗಳ ಅರಿಶಿಣದ ಬಣ್ಣ ಸಾಮಾಜಿಕ ನ್ಯಾಯ ಬಣ್ಣವಾಗಬೇಕಿದೆ ಎಂದರು. ಕರ್ನಾಟಕದಲ್ಲಿ ಅಂಬೇಡ್ಕರ್ ಅವರ ಕನಸನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕಂತವರು ದಿವಂಗತ ದೇವರಾಜ ಅರಸು ಅವರ ಜನ್ಮದಿನ ಈಗಾಗಲೇ ಮಾನ್ಯ ಕುಮಾರನಾಥ ನಾಯಕ್ ಅವರು ಹೇಳಿದಾಗೆ ಆಗಸ್ಟ್ 22ನೇ ತಾರೀಕಿನಂದು. ಇಷ್ಟು ವರ್ಷ ನನಗೆ ಬಿಟ್ಟು ತಿಳಿಯಾಗಿದ್ದರಿಂದ ನಾನು ಪತ್ರಿಕೆಗಳನ್ನು ಓದಲಿಕ್ಕೆ ಆಗಿನಿಂದ ಈ ದಲಿತ ಹಿಂದುಳಿದ ಸಮುದಾಯಗಳಿಗೆ ಅನುಕೂಲ ಆಗಬೇಕು ರೀತಿಯಲ್ಲಿ ತಮ್ಮ ವೈಯಕ್ತಿಕ ಬದುಕನ್ನು ತ್ಯಾಗ ಮಾಡಿ, ನಮ್ಮ ವೈಯಕ್ತಿಕ ಹಕ್ಕುಗಳನ್ನು, ನಮ್ಮ ವೈಯಕ್ತಿಕ ಸುಖವನ್ನು ತ್ಯಾಗ ಮಾಡಿ ಯೋಚಿಸಿದಂತಹ ಮಹನೀಯರು, ಅವರನ್ನ ನಾವು ಮತ್ತೆ ನೆನೆಸಿಕೊಳ್ಳುವಂಥದ್ದು ಅಗತ್ಯ ಇದೆ. ಅದನ್ನ ಇವತ್ತು ಇಲ್ಲಿ ನಾನು ಸಾಕಾರಗೊಳಿಸಲು ಮಾಡ್ತಾ ಇದ್ದೇನೆ. ಬಹಳ ಸಂತೋಷ. ಇನ್ನೊಂದು ವಿಚಾರ ನಿಮ್ಮ ಮುಂದೆ ಇಟ್ಟು ನಾನು ವಿಷಯಕ್ಕೆ ಬರ್ತೇನೆ. ಅದು ಈ ಶಾಲೆ. ತಾವೆಲ್ಲರೂ ಕೂಡ ಈ ಶಾಲನ್ನ ಹೊತ್ತುಕೊಂಡು ಕೂತ್ಕೊಂಡಿದ್ದೀರಾ. ನನಗನ್ಸುತ್ತೆ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆ. ಯಾಕಂದ್ರೆ ನಮಗೆ ಸಂಕೇತಗಳು ಬೇಕು, ನಮಗೆ ನಿರ್ದಿಷ್ಟವಾದಂತಹ ಸಂಕೇತಗಳು ಬೇಕು. ಇಲ್ಲದೆ ಹೋದರೆ ಯಾವುದೋ ಒಂದು ಸಂಕೇತ ನಮ್ಮೆಲ್ಲರನ್ನು ಕೂಡ ಆಕರ್ಷಿಸುತ್ತಿರುತ್ತೆ. ಅದನ್ನು ಕೂಡ ನಮ್ಮೆಲ್ಲರಿಗೂ ಮನವಿ, ಈ ಬಣ್ಣ ಈ ಶಾಲೆ ಏನಿದೆ ಇದು ಇನ್ನು ಮುಂದೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯದ ಬಣ್ಣ ಅಂತ ಹೇಳಿ ನಾವು ಗುರುತಿಸಿ ಈ ಬಣ್ಣವನ್ನು ಉಳಿದೆಲ್ಲ ಬಣ್ಣಗಳ ಜೊತೆಗೆ ನಾವು ಯಾವ ಬಣ್ಣದ ಜೊತೆಗೆ ಕಾಂಪೀಟ್ ಮಾಡೋದು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಹಿಂದುಳಿದ ವರ್ಗಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಮಾತನಾಡಿದರು. ವೇದಿಕೆಯಲ್ಲಿ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜ್, ಮೊಹಮ್ಮದ್ ಶಾಲಂ, ಜಯಣ್ಣ, ಅಬಕಾರಿ ಇಲಾಖೆ ನಿವೃತ್ತ ನೌಕರ ಸಣ್ಣ ಬತ್ತಪ್ಪ, ನಿವೃತ್ತ ಹಿರಿಯ ಎಐಎಸ್ ಅಧಿಕಾರಿ ಎಲ್ಕೆ ಅತೀಕ್, ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ, ಯಾದವ್ ಸಮಾಜ ಅಧ್ಯಕ್ಷ ಹನುಮಂತಪ್ಪ ಯಾದವ್, ವಿ ಲಕ್ಷ್ಮೀರೆಡ್ಡಿ, ಜಾವೀದ್ ಉಲ್ ಹಕ್, ಏಕ್ಬಾಲ್ ಸಾಬ್, ಸುರೇಖಾ, ನಾಗರಾಜ್, ಮಲ್ಲಿಕಾರ್ಜುನ್ ಜಕ್ಕಲದಿನ್ನಿ, ಜಯವಂತರಾವ್ ಪತಂಗೆ ಸೇರಿದಂತೆ ಅನೇಕ ಸಮುದಾಯಗಳ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಸಮಾಜಗಳ ಮುಖಂಡರುಗಳು ಭಾಗಿಯಾದರು. ಸರ್ಕಾರ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಜೊತೆಗೆ ಕನ್ನಡ ಶಾಲೆಗಳನ್ನು ಮುಚ್ಚದೆ ಕನ್ನಡದ ಗ್ಯಾರಂಟಿಯನ್ನು ಉಳಿಸುವ ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದು ಹಿರಿಯ ಸಾಹಿತಿ ನಾಡೋಜ ಕುಂ ವೀರಭದ್ರಪ್ಪ ಹೇಳಿದರು. ನಗರದ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ಕಲಾ ಸಂಕುಲ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ, ಶಿಕ್ಷಕರಿಗೆ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಶಾಲೆಗಳು ಪರಿಸ್ಥಿತಿ ಇಂದು ಮುಚ್ಚುವ ಕೆಲಸ ಮಾಡುತ್ತಿದೆ. ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪ್ರೋತ್ಸಾಹ, ಆದ್ಯತೆ ನೀಡುತ್ತಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದರು. ಕನ್ನಡ ಮಾತನಾಡುವ, ಕನ್ನಡ ಕಲಿತಂತವರು ಅಂತಹ ಶಾಸಕರಿಗೆ ಪ್ರೋತ್ಸಾಹ ನೀಡಬೇಕು. ಅಂತವರು ನಮಗೆ ಇದೀಗ ಅಗತ್ಯವಾಗಿದೆ ಎಂದರು.
ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಸರ್ಕಾರ ಆಚರಿಸುತ್ತಿದ್ದು, ಜೊತೆಗೆ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನವನ್ನು ಆಚರಿಸಬೇಕು. ಸಾವಿತ್ರಿಬಾಯಿ ಪುಲೆ ಅವರು ದಲಿತ ಕೆಳವರ್ಗದವರಿಗೆ ಶಿಕ್ಷಣ ನೀಡಲು ತೊಡಗಿಕೊಂಡವರು. ಮೊದಲ ಶಿಕ್ಷಕಿಯಾಗಿದ್ದ ಅವರನ್ನು ಸಹ ಶಿಕ್ಷಕರ ದಿನಾಚರಣೆ ಮಾಡಬಹುದಿತ್ತು. ಕಲಾ ಸಂಕುಲ ಸಂಸ್ಥೆಯು ಅವರ ಜನ್ಮದಿನ ಅಂಗವಾಗಿ ಶಿಕ್ಷಕರ ದಿನ ಆಚರಿಸಲಿ ಎಂದರು. ಆಂಗ್ಲ ಭಾಷೆ ಅಪಾಯಕಾರಿಯಾಗಿದೆ. ಕನ್ನಡ ಭಾಷೆಯನ್ನು ಮೂಲೆ ಗುಂಪಾಗಿಸಲು ಹೊರಟಿದ್ದು ಆಂಗ್ಲ ಭಾಷೆಗೆ ಆದ್ಯತೆ ನೀಡುತ್ತಿದೆ. ಬಹುತೇಕ ರಾಷ್ಟ್ರಗಳಲ್ಲಿ ಆಂಗ್ಲ ಭಾಷೆಯನ್ನು ವಿರೋಧಿಸಿ ಸ್ಥಳೀಯ ಭಾಷೆಗೆ ಆದ್ಯತೆ ನೀಡುತ್ತಿದೆ. ಸ್ಥಳೀಯ ಭಾಷೆಗೆ ಪ್ರೋತ್ಸಾಹ ನೀಡುವ ಕೆಲಸ ಮಾಡಬೇಕಾಗಿದೆ ಎಂದರು. ಯಾವ ಜೀವವಿದೆಯ ಎನ್ನುವಂತೆ ಅನ್ನವಾಗಿ ನಾವು ಸುಖಪಡುವುದು ಅಂತಹ ಒಂದು ಎಲ್ಲ ಶಿಕ್ಷಕರಿಗೂ ಹಾಗೂ ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಮಾಡಿದಂತ ಏಕೈಕ ಒಬ್ಬ ಅಕ್ಷರದ ಅಮ್ಮ ಅನ್ನೋದು ಯಾರಾದರೂ ಇದ್ರೆ ಅದು ಸರಸ್ವತಿ ಬಾಯಿ ಪುಲೆ, ಸಾವಿತ್ರಿಬಾಯಿ ಪುಲೆ ಅಂತ. ಸಾವಿತ್ರಿಬಾಯಿ ಪುಲೆ ಆಕೆಯ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಬೇಕು. ಆಕ್ಚುಲಿ ಆ ಕಾರಣ ನಮ್ಮ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವಾದ್ದರಿಂದ ಇದನ್ನೆಲ್ಲ ನಾವು ಗೌರವಿಸಬೇಕು. ಇನ್ನೊಂದು ಹಂತದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮ ದಿನಾಚರಣೆಯನ್ನು ಆಚರಿಸುವ ಕೆಲಸವನ್ನು ನಮ್ಮ ಕಲಾ ಸಂಕುಲ ಸಂಸ್ಥೆ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತಾರೆ. ಅನೇಕ ಜನ ಶಿಕ್ಷಕರಿದ್ದಾರೆ. ಬಹಳ ಜನ ಶಿಕ್ಷಕರು ಸರ್ಕಾರಿ ಶಾಲೆಗಳಿಂದ ಬಂದಿರತಕ್ಕಂಥ ಶಿಕ್ಷಕರು. ಬಹಳ ರಾಜಕೀಯ ಪ್ರತಿನಿಧಿಗಳಿರೋದ್ರಿಂದ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾರೆ. ಸರ್ಕಾರಿ ಶಾಲೆಗಳು ಉಳಿಯದಿದ್ದರೆ ನಮ್ಮ ಕನ್ನಡ ಉಳಿಯಲ್ಲ. ಸರ್ಕಾರಿ ಶಾಲೆಗಳು ಉಳಿಯದೇ ಇದ್ದರೆ ನಮ್ಮ ಕನ್ನಡಿಗರ ಬದುಕು ಉಳಿಯಲ್ಲ. ಆ ಕಾರಣ ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಎಲ್ಲ ಸರ್ಕಾರ ನಮ್ಮ ಎಲ್ಲ ಗ್ಯಾರಂಟಿಗಳನ್ನು ಗೊತ್ತಿದೆ. ನಮ್ಮ ಸಿದ್ದರಾಮಯ್ಯ ಬಾಟ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಬಹಳ ದುಬಾರಿ ತಂದಿರುವ 5,000 ರೂಪಾಯಿ ಬೂಟು, 5,000 ರೂಪಾಯಿ ಚಪ್ಪಲಿ ಅಂತ ಅದನ್ನ ಅಡಿಗೆ ಮನೆಗೆ ಕೊಯ್ಯಕ್ಕಾಗಲ್ಲ. ಅದನ್ನು ಎಲ್ಲಿಡಬೇಕಾಗಿರ್ಬೇಕು? ಬೂಟೆನ್ನು ಚಪ್ಪಲಿ ಕೊಡುವಂಥದ್ದು ಅಲ್ಲಿರಬೇಕು. ಮತ್ತೆ ನಾವು ಬರಿಗಾಲಿಗೆ ಅಡಿಗೆ ಮನೆ ದೇವ್ರ ಕೋಣೆಗಳೆಲ್ಲ ಅಡ್ಡಾಡಬೇಕು. ಹಾಗೆ ಇಂಗ್ಲಿಷ್ ಅಂತಕ್ಕಂಥ ಸುಂದರವಾಗಿರ್ತಕ್ಕಂಥ ಬೂಟುಗಳನ್ನು, ಪಾದರಕ್ಷೆಗಳನ್ನು ಗೂಡುಗಳಲ್ಲಿ ಇಡಬೇಕು ಹೊರತು ಅಡಿಗೆ ಮನೆಗೆ ಹೋಗಿ ಕೆಲಸ ಮಾಡಬಾರ್ದು. ಬಹಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ರಂಜನಿಯವರ ಬಾಯಿಗೆ ಕನ್ನಡ ಕೇಳಿ ಕನ್ನಡದಿಂದ ಕಣೆ ಸರಿಗನ್ನಡ ಎಲ್ಲಿದೆ ಅಂತ ಅವರು ಇದು ಮಾಡಿದರು. ನಮ್ಮ ಅಪಾರಾದ ಸರಿಗನ್ನಡ ಶಿಕ್ಷಣ ಕ್ಷೇತ್ರ ಬಹಳ ಪವಿತ್ರವಾದಂಥ ಕ್ಷೇತ್ರ. ಶಿಕ್ಷಣ ಇಲ್ಲದೆ ಇದ್ರೆ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದರಲ್ಲಿ ಕೂಡ ನಾವು ನಮ್ಮ ಗುರುತುವನ್ನ, ನಮ್ಮ ಐಡೆಂಟಿಟಿಯನ್ನ ಸಾಬೀತು ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾವ ಕ್ಷೇತ್ರದಲ್ಲಿ ಏನು ಸಾಧನೆ ಮಾಡಬೇಕಾದ್ರೂ ಕೂಡ ಶಿಕ್ಷಣ ಬಹಳ ಮುಖ್ಯ, ತರಬೇತಿ ಬಹಳ ಮುಖ್ಯ. ನಿಮ್ಮನ್ನ ಆ ದಾರಿಯಲ್ಲಿ ನಡೆಸಿಕೊಂಡು ಹೋಗುವಂಥದ್ದು ಕೂಡ ಅಷ್ಟೇ ಬಹಳ ಮುಖ್ಯದಲ್ಲಿ ಅವನನ್ನು ವ್ಯಕ್ತಿಯಾಗಿ ರೂಪಿಸಲಿಕ್ಕೆ ಶಿಕ್ಷಣ ಬಹಳ ತನ್ನದೇ ಆದಂಥ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಡ್ತದೆ. ಸರ್ವಪಲ್ಲಿ ರಾಧಾಕೃಷ್ಣ ಅವರು ಈ ದೇಶದ ಉಪರಾಷ್ಟ್ರಪತಿಯಾಗಿ, ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುವುದಕ್ಕಿಂತ ಮುಂಚೆ ಅವರು ಶಿಕ್ಷಕರಾಗಿದ್ದರು. ಅವರು ತಮ್ಮ ರಾಷ್ಟ್ರಪತಿ ಆಗುವುದಕ್ಕೆ ಈ ವೇಳೆ ಉತ್ತಮ ಶಿಕ್ಷಕರಿಗೆ ಮತ್ತು ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ನಾಡೋಜ ಡಾಕ್ಟರ್ ಕುಂ ವೀರಭದ್ರಪ್ಪ, ಎಂಎಲ್ಸಿ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್, ಕಲಾ ಸಂಕುಲ ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೇರ್, ಕಾರ್ಯದರ್ಶಿ ಕೆಪಿಸಿಸಿ ಕಾರ್ಯದರ್ಶಿ ಅಸ್ಲಂ ಪಾಷಾ, ಕೆಪಿಸಿಸಿ ಮಹಿಳಾ ಉಪಾಧ್ಯಕ್ಷೆ ಶ್ರೀದೇವಿ ಆರ್.ವಿ. ನಾಯಕ್, ಚಿತ್ರನಟಿ ನಿರ್ದೇಶಕಿ ರಂಜಿನಿ ರಾಘವನ್, ಜೆಡಿಎಸ್ ಕಾರ್ಯಾಧ್ಯಕ್ಷ ಶಿವಶಂಕರ್ ವಕೀಲ್, ಓಪೆಕ್ ಆಸ್ಪತ್ರೆ ಡೀನ್ ಡಾಕ್ಟರ್ ರಮೇಶ್ ಸಾಗರ್, ಸಿದ್ಧಗಂಗಾ ಕಾಲೇಜಿನ ನಿರ್ದೇಶಕ ಡಾಕ್ಟರ್ ಜಯಂತಿ ಡಿಎಸ್, ಅಯ್ಯಣ್ಣ ವಡವಾಟೆ, ಶಿವಾನಂದ ದಳವಾಯಿ, ಮಂಜುನಾಥ್ ಪೂಜಾರ್ ಸೇರಿದಂತೆ ಅನೇಕರು ಇದ್ದರು. ನಗರದ ಹರಿಜನವಾಡದಲ್ಲಿ ಶಿಥಿಲಗೊಂಡಿದ್ದ ಕುಡಿಯುವ ನೀರಿನ ಟ್ಯಾಂಕ್ ಪುನರ್ ನಿರ್ಮಾಣದ ಕಾಮಗಾರಿಗೆ ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಂಬ ನರಸಿಂಹಲು ಮಾಡಗಿರಿ ಭೂಮಿ ಪೂಜೆ ನೆರವೇರಿಸಿದರು.
ಈ ಸಂದರ್ಭದಲ್ಲಿ ಆರ್ಡಿಎ ಸದಸ್ಯ ನರಸಿಂಹಲು ಮಾಡಗಿರಿ ಮಾತನಾಡಿ 15ನೇ ಹಣಕಾಸು ಯೋಜನೆ 40 ಲಕ್ಷ ರೂಪಾಯಿ ಅನುದಾನದಲ್ಲಿ ಶಿಥಿಲವಾಗಿದ್ದ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. ನಗರದ 4-5 ಬಡಾವಣೆಗಳಿಗೆ ನೀರುಣಿಸುವ ಟ್ಯಾಂಕ್ ಕುಸಿದು ಹೋಗುತ್ತಿರುವುದರಿಂದ ಮರು ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. 1 ತಿಂಗಳ ಕಾಲ ಕಾಮಗಾರಿ ನಡೆದಿರುವುದರಿಂದ ಹರಿಜನವಾಡ ಸೇರಿದ 4-5 ಬಡಾವಣೆಗಳಿಗೆ ನೀರು ಪೂರೈಕೆ ಇಲ್ಲ, ವ್ಯತ್ಯಯವಾಗಲಿದ್ದ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. 7 ದಿನಗಳಿಗೊಮ್ಮೆ ನೀರು ಪೈಪ್ ಮೂಲಕ ಪೂರೈಸಲಾಗುತ್ತದೆ. ಸಾರ್ವಜನಿಕರು ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸಹಕರಿಸುವಂತೆ ಮನವಿ ಮಾಡಿದರು. ದಿನಾಂಕ 14/9/2025 ನಮ್ಮ ಬಡಾವಣೆಯ ಹರಿಜನವಾಡದ ಇತಿಹಾಸವುಳ್ಳಂಥ ಈ ನೀರಿನ ಟ್ಯಾಂಕ್ ಸುಮಾರು ಅಂದರೆ 10 ಲಕ್ಷ ಕೆಪಾಸಿಟಿ ಇರುವಂಥ ಅಂದರೆ 10 ಲಕ್ಷ ಲೀಟರ್ ಸಾಮರ್ಥ್ಯ ಇರುವಂಥ ಈ ಹಳೆಯ ಟ್ಯಾಂಕ್. ಈ ಟ್ಯಾಂಕ್ ಅಂದರೆ ಸುಮಾರು 50ರಿಂದ 60 ವರ್ಷಗಳ ಹಿಂದೆ ಕಟ್ಟಿರುವಂಥ ಈ ಟ್ಯಾಂಕ್ ಕೂಡ ಈ ಟ್ಯಾಂಕ್ ಸುಮಾರು ಅಂದರೆ 6-7 ವಾರ್ಡ್ಗೆ ಸಂಬಂಧಪಟ್ಟಂತೆ ನೀರು ಪೂರೈಕೆ ಮಾಡಲಾಗ್ತಿತ್ತು ಮೊದಲು. ಅಂದರೆ ನಮ್ಮ ಹರಿಜನವಾಡ 19, 20 ಮತ್ತು 22, 23, 21 ಇವೆಲ್ಲ ಮತ್ತು ಮಕ್ತಲ್ಪೇಟೆ ತನಕ ಮೊದಲು ಹೋಗ್ತಿತ್ತು. ಈಗ ಹೆಂಗಂಗೆ ರಾಯಚೂರು ಡೆವಲಪ್ ಆದ ನಂತರ ಕೂಡ ಕೆಲವೊಂದು ವಾರ್ಡ್ಗಳಿಗೆ ಅಲ್ಲೆಲ್ಲ ಟ್ಯಾಂಕ್ಗಳು ಹಾಕಿ ಆಮೇಲೆ ಈಗ ಸುಮಾರು ಅಂದರೆ 4 ವಾರ್ಡ್ಗಳಿಗೆ ಈಗ 5 ಸುಮಾರು 22, 23, 24 ವಾರ್ಡ್ಗಳಿಗೆ ಸರಬರಾಜು ಆಗ್ತಿದೆ. ಸುಮಾರು 17 ಸುಮಾರು 4-5 ವಾರ್ಡ್ಗಳಿಗೆ ಇವರು ಅವಲಂಬಿತಪಟ್ಟಿರ್ತಕ್ಕಂಥ ಜನರು ಈ ವಾರ್ಡ್ಗೆ ಇವತ್ತು ಸುಮಾರು 6 ತಿಂಗಳಾಯ್ತು ಈ ಮೇಲ್ಛಾವಣಿ ಬಿದ್ದು. ನಾವು ಮತ್ತೆ ಎಲ್ಲರ ವಾಲ್ ಆಪರೇಟರ್ಗಳು, ನಾವು ನಗರಸಭೆ ಸದಸ್ಯರು, ಈ ಬಡಾವಣೆಯ ಓಣಿ ಎಲ್ಲ ಸದಸ್ಯರು ನೋಡಿದಾಗ ಮೇಲ್ಛಾವಣಿ ಭಾಳ ಖುಷಿ ಬಿದ್ದಿದ್ದು. ಆ ನೀರೆಲ್ಲ ಶಟ್ ಡೌನ್ ಮಾಡಿ ಹೊರಗೆ ಎಲ್ಲ ನೀರೆಲ್ಲ ಇದಾದ ನಂತರ ಕೂಡ ಆಮೇಲೆ ಮತ್ತೆ ನಾವು ಒಂದು ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಇವತ್ತು 40 ಲಕ್ಷ ರೂಪಾಯಿಯನ್ನು ಆ ಅನುದಾನದಲ್ಲಿ ಇವತ್ತು ಮೇಲ್ಛಾವಣಿ ಹಾಕಲಿಕ್ಕೆ ನಾವು ಸಿದ್ಧಪಡಿಸ್ಕೊಂಡು ಇವತ್ತು ವರ್ಕ್ ಆರ್ಡರ್ ಕೂಡ ಆಗಿದೆ. ನಮ್ಮ ಗುತ್ತೇದಾರರಾದಂಥ ಮಲ್ಕಲ್ ಅವರು ಮಾಡ್ತಾ ಇದ್ದಾರೆ. ಇದು ಗುಣಮಟ್ಟದ ಕಾಮಗಾರಿಯನ್ನು ಕಾಯ್ದುಕೊಂಡು ಹೋಗಬೇಕಾಗಿ ಮತ್ತು ಎಲ್ಲ ನಮ್ಮ ಹರಿಜನವಾಡ ಸಮಸ್ತ ನಾಗರಿಕರು ಕೂಡ ಒಂದು 30 ದಿನಗಳ ಕಾಲ ಎಲ್ಲರೂ ಸ್ವಲ್ಪ ಸರಿಯಾದ ರೀತಿಯಲ್ಲಿ ರೇಂಜಿಂಗು ನಳದ ಪೈಪ್ಲೈನ್ ಮುಖಾಂತರ ನೀರು ಸರಬರಾಜು ಮಾಡುತ್ತೇವೆ. ಆ ಕಾರಣಕ್ಕಾಗಿ ಸ್ವಲ್ಪ ಜನರಿಗೆ ತೊಂದರೆ ಆಗ್ತದೆ. ಅದನ್ನು ಸರಿಪಡಿಸ್ಕೊಂಡು ಡೈಲಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬಂದರೂ ಕೂಡ ತಾವೆಲ್ಲರೂ ತಾಳ್ಮೆಯಿಂದ ಇದ್ದು ಎಲ್ಲ ಇವತ್ತು ರೇಂಜಿಂಗ್ಲಿಂದ ಎಷ್ಟು ನೀರು ಬರ್ತದಷ್ಟು ಮನೆಯಲ್ಲಿ ಸಂಗ್ರಹಣೆ ಮಾಡಿಕೊಂಡು ಇಟ್ಕೊಂಡು ಯಾವುದೇ ರೀತಿ ತೊಂದರೆ ಆಗಲಂತೆ ಸ್ವಲ್ಪ ತಾವೆಲ್ಲರೂ ಕಳುಹಿಸಬೇಕು. ಯಾಕಂತ ಹೇಳಿದರೆ ಇದು ಸುಮಾರು ಅಂದರೆ ಒಂದು ತಿಂಗಳ ತನಕ ಆಗುತ್ತೆ. ಕ್ಯೂರಿಂಗ್ ಆಗಬೇಕು, ಕಟ್ಟಡ ಆಗಬೇಕು. ಇನ್ನೊಂದು ಕೂಡ ಒಂದು ಪ್ರಾವಿಷನ್ ಕೂಡ ಈಗ ಮಾಡ್ಕೊಂಡಿದ್ದೇವೆ. 40 ಲಕ್ಷ ಸಾಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ.
ಆ ಕಾರಣಕ್ಕಾಗಿ ಏನಾದರೂ ನಮ್ಮ ಕಮಿಷನರ್ ಹತ್ರ ಡಿ ಸಿ ಹತ್ರ ಮಾತಾಡಿ ಇನ್ನೂ ಒಂದು 10-15 ಲಕ್ಷ ಹೆಚ್ಚಿಗೆ ಮಾಡಬೇಕಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಮತ್ತು ನಮ್ಮ ಜೆಇಗಳನ್ನು ಮತ್ತು ಕನ್ಸಲ್ಟು ಸಂಬಂಧಪಟ್ಟ ಇಲ್ಲ ನಮ್ಮ ಜೆಇಗಳನ್ನು ಕನ್ಸಲ್ಟ್ ಮಾಡಿಲ್ಲಿ ಮುಂದಿನ ಹಣವನ್ನು ಕೂಡ ನಾವು ಸೇವಿಂಗ್ ಅಮೌಂಟಲ್ಲಿ ಯಾವುದಾದ್ರೂ ಇದರ ಸೇರಿಸಿ ಗುಣಮಟ್ಟದ ಕಾಮಗಾರಿ ಮಾಡ್ತೀವಿ ಎಂದು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಹೇಮಲತಾ, ಬೂದೆಪ್ಪ, ಕಾಂಗ್ರೆಸ್ ಮುಖಂಡರುಗಳಾದ ಈರಣ್ಣ ಭಂಡಾರಿ, ಬೂದೆಪ್ಪ ರೆಡ್ಡಿ, ತಿಮ್ಮಪ್ಪ ವಕೀಲ್, ಜೆ ಶಂಶಾಲಪ್ಪ, ಆಂಜನೇಯ ರೆಡ್ಡಿ, ಅಭಿಯಂತರ್, ಮಲಿಕ್ ಸೇರಿ ಬಡಾವಣೆ ಜನರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. 16ನೇ ವರ್ಷದ ಶರನ್ನ ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರ 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀಮಾತಾ ತುಳಜಾ ಭವಾನಿ ದೇವಸ್ಥಾನ, ಬೋಳ್ಮಾಂದೊಡ್ಡಿ ರಸ್ತೆ, ರಾಯಚೂರು. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಸಾಗರ್ ಪಾಟೀಲ್. ಗೌರಿ ಸಮಾಜದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ನವರಾತ್ರಿ ಉತ್ಸವದ ಅಂಗವಾಗಿ ಇಂದು ಘಟ ಸ್ಥಾಪನಾ ಕಾರ್ಯಕ್ರಮ ನಡೆಸಲಾಯಿತು. ಶ್ರೀ ಪಂಪಾಪತಿ ಶಾಸ್ತ್ರಿ ಮಾರ್ಗದರ್ಶನದಲ್ಲಿ ಬನ್ನಿ ಮಂಟಪದ ಪೂಜೆ ನೆರವೇರಿಸಲಾಯಿತು. ಬಡಾವಣೆ ಮುಖಂಡ ಅಹಮದ್ ಅಲಿ ಇವರು ಚಾಲನೆ ನೀಡಿದರು. ಸೆಪ್ಟೆಂಬರ್ 27ರಿಂದ ಅಕ್ಟೋಬರ್ 2ರವರೆಗೆ ನವರಾತ್ರಿ ಉತ್ಸವ ಬಂಗೀಕುಂಟದಲ್ಲಿ ನಡೆಯಲಿದೆ. ಕಳೆದ 43 ವರ್ಷಗಳಿಂದ ಗೌರಿ ಸಮಾಜ ಶರಣ್ಣ ನವರಾತ್ರಿ ಉತ್ಸವ ಆಚರಿಸಿಕೊಂಡು ಬರುತ್ತದೆ. 27ರಂದು ಬೆಳಿಗ್ಗೆ ಶ್ರೀ ಅಂಬಾ ಭವಾನಿ ಮೂರ್ತಿ ಮೆರವಣಿಗೆ ಕಿಲ್ಲೆ ಬೃಹನ್ಮಠದಿಂದ ಪ್ರಾರಂಭವಾಗಲಿದ್ದು, ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. 9 ದಿನ ಪ್ರತಿದಿನ ಸಂಜೆ ಅಭಿಷೇಕ, ಅರ್ಚನೆ, ಮಂಗಳಾರತಿ, ನೂತನ ಮೂರ್ತಿಯ ಪಲ್ಲಕ್ಕಿ ಸೇವೆಗಳು ನಡೆಯಲಿವೆ. पुष्पं वेदः पुष्पावान् प्रजावान् पशुवान् भवति। पार्वती महाराज की माता की पंचायत महाराज की पार्वती पति शिव हर हर महादेव। जय मंगलम जय नमः पार्वती भवानी माता की जय। ಹೊಡಿರಿ ಸರ್, ಒಂದು 5 ಸರ್ ಹೊಡಿರಿ. ಹೊಡಿರಿ.
ಸರ್ ವೀರಶೈವ ಸಮಾಜದ ಗೌಳಿ ಸಮಾಜದ ವತಿಯಿಂದ ಶಿವರಾತ್ರಿ ಅಂಗವಾಗಿ ಅಂಬಾಭವಾನಿಯ ನವರಾತ್ರಿಯ ಅಂಗವಾಗಿ ಅಂಬಾಭವಾನಿಯ 43ನೇ ಉದ್ಘಾಟನೆ, ಅಂದರೆ ಲೈಕ್ ಎವ್ರಿ ಇಯರ್ ಇಡ್ತಾರೆ ಇವರು. 43rd ಇಯರ್ ಇವತ್ತು ಸಕ್ಸಸ್ಫುಲ್ ಆಗಿ ಇಡ್ತಾ ಇದ್ದಾರೆ. ಈ ಸಮಾಜದ ಗೌಳಿ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ವಿಶ್ವನಾಥ್ ಗೌಳಿ ಅಣ್ಣವರು ಮತ್ತು ಇಲ್ಲಿಯ ಅಧ್ಯಕ್ಷರಾದಂಥ ನಮ್ಮ ಕಿರಣ್ ಗೌಳಿ ಅಣ್ಣವರು, ಇವರೆಲ್ಲರೂ ಸಹಕಾರ ಎಲ್ಲ ಇದರಿಂದ ಅಣ್ಣ ತಮ್ಮಂಗೆಲ್ಲ ಇದ್ದು ನಮಗೆ ಎವ್ರಿ ವರ್ಷ ಕರೀತಾರೆ. ಅದೇ ರೀತಿ ನಮ್ಮದೊಂದು ಆಸೆ, ಒಂದು ವಿಶ್ ಇದೆ. ಎವ್ರಿ ವರ್ಷದಂತೆ ಈ ವರ್ಷವೂ ಅಂಬಾಭವಾನಿ ಹಬ್ಬವು ಗ್ರ್ಯಾಂಡಾಗಿ ಆಗಲಿ, ಎಲ್ಲರ ಮನೆಯಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯುಷ್ಯ ಎಲ್ಲರಿಗೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತಾ, ಅದೇ ರೀತಿ ನನಗೆ ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದ ನಿಮ್ಮ ಮೀಡಿಯಾ ಬಾಂಧವರಿಗೆ ಮತ್ತು ನಮ್ಮ ಗೌಳಿ ಸಮಾಜಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. 22/9/25 ಭೂಪೂಜೆ 2:10 ನಡೆಯುತ್ತದೆ. ಪೂಜಾ ಪಾಠ, ಮುಂಜಾನೆ ಅಭಿಷೇಕ, ಸಾಯಂಕಾಲ ಅಭಿಷೇಕ. ಪ್ರತಿದಿನ ಈಗ 9-10 ದಿವಸ ಬಂದದ. 10 ದಿವಸ ತನಕ ಪ್ರತಿದಿನ 2 ಹೊತ್ತು ಪೂಜೆ ಪಾಠ, ಅಭಿಷೇಕ ಮಾಡಿಸೋರು ಬರಬೇಕು, ಅವರಿಗೆ ಕಲಿಬೇಕು. ಇಲ್ಲಿ ಮೆಂಬರಿಗೆ ನಾವು ಬರ್ತೀವಪ್ಪ, ನಮಗೆ ಟೈಮ್ ಕೊಡಂತ ಕೇಳ್ಕೋಬೇಕು. ಅವರು ವ್ಯವಸ್ಥೆ ಮಾಡ್ತಾರೆ. ನೀವೇನು ತರಬೇಡ್ರಿ, ಅವ್ರು ಏನಾದ ಹೇಳ್ತಾರೆ ಅವರು. ನೀವು ಬಂದು ಕೇಳಿದರೆ ಅವರೆಲ್ಲ ಹೇಳ್ತಾರೆ. ಈ ಪೂಜೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ. ಪಲ್ಲಕ್ಕಿ ಉತ್ಸವದ್ದು ಕೂಡ ಭಾರಿ ದೊಡ್ಡ ಮಹತ್ವ ಇದೆ. ಅದರಲ್ಲಿಂದನೇ ಭಾರಿ ಕೆಲಸಗಳು ಆಗ್ಯಾವೆ. ಅದಕ್ಕೆ ನೀವು ಕೂಡ ಪಲ್ಲಕ್ಕಿ ಉತ್ಸವ ಕೂಡ ವಿಚಾರಣೆ ಮಾಡಿರಿ. ಚಾಲು ಆಗೋಣ, ಬಂದು ವಿಚಾರ ನಮ್ಮ ಮೆಂಬರ್ಗಳು ಇರ್ತಾರೆ, ಅವ್ರು ಕೂಡ ಏನಾದ ಏನಿಲ್ಲ ಎಲ್ಲ ನಿಮಗೆ ಸಂಜಾತ ಕೊಡ್ತಾರೆ. ನೀವೇನು ತರಬೇಡ್ರಿ, ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿರ್ತಾರ. ಅವ್ರ ಪದ್ಧತಿಯಿಂದ ನಿಮ್ಗೇನು ತಿಳಿಸೋದು ತಿಳಿಸ್ತಾರ. ನಮ್ಮ ಹೆಸರು ಕಿಶನ್ ಗವಳಿ ಲಂಗೋಟೆ. ಕಾರ್ಯಕ್ರಮದಲ್ಲಿ ಸಮಾಜ ಅಧ್ಯಕ್ಷ ಜಿ ವಿಶ್ವನಾಥ್, ಈರೇಶ್, ರಾಮು ಪಂಗಡವಾಲೆ, ಶೋಭಾ ಪೀರ್ ನಾಯಕ್ ಸೇರಿದಂತೆ ಗೌಳಿ ಸಮಾಜದ ಗಣ್ಯರು, ಮಹಿಳೆಯರು, ಯುವಕರು ಭಾಗವಹಿಸಿದ್ದರು. ವಾಲ್ಮೀಕಿ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವ ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ಅವರನ್ನು ಅಖಿಲ ಕರ್ನಾಟಕ ರಾಜ್ಯ ವಾಲ್ಮೀಕಿ ಮಹಾಸಭಾದ ಅಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಮಹರ್ಷಿ ವಾಲ್ಮೀಕಿ ಯುವ ಗರ್ಜನೆ ಅಧ್ಯಕ್ಷ ಮಹದೇವ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವೆಂಕಟೇಶ್ ನಾಯಕ್ ಅಸ್ಕಿಹಾಳ್ ಅವರು ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತರಾಗಿ ಸಮಾಜದ ಅಭಿವೃದ್ಧಿ ಶ್ರಮಿಸಲು ಮುಂದಾಗಿದ್ದಾರೆ. ಅವರು ಹೋರಾಟ ಮಾಡಿದ್ದರಿಂದ ರಾಯಚೂರು ವಿವಿಗೆ ಮಹರ್ಷಿ ವಾಲ್ಮೀಕಿ ಎಂದು ಹೆಸರಿಡಲು ಕಾರಣವಾಗಿದೆ. ವಾಲ್ಮೀಕಿ ಭವನದ ಉಳಿದ ಕಾಮಗಾರಿ ವೇಗವಾಗಿ ನಡೆಯುವಂತಾಗಿದೆ. ಜಿಲ್ಲೆಯಲ್ಲಿ ಸಮಾಜದ ಗಟ್ಟಿಗೊಳ್ಳಲು ಪ್ರೇರಣೆ ನೀಡಿದ್ದಾರೆ. ಸಮಾಜದ ಅಭಿವೃದ್ಧಿ ಬಗ್ಗೆ ಮಾತನಾಡುವ ಏಕೈಕ ವ್ಯಕ್ತಿ ವೆಂಕಟೇಶ್ ನಾಯಕ್ ಅವರು. ಇಂದು ಜಿಲ್ಲೆಗೆ ಸೀಮಿತರಾಗದೆ ರಾಜ್ಯದಲ್ಲಿ ಅಂತವರು ಅವಶ್ಯಕತೆ ಇದೆ ಎಂದರು. ರಾಜ್ಯದಲ್ಲಿ ವಾಲ್ಮೀಕಿ ನಾಯಕ್ ಸಮಾಜದ ಅನೇಕ ಸಮಸ್ಯೆಗಳಿಗೆ ಧ್ವನಿ ಯಾರೂ ಎತ್ತುತ್ತಿಲ್ಲ. ವೆಂಕಟೇಶ್ ನಾಯಕ್ ಮಾತ್ರ ಧ್ವನಿ ಎತ್ತುತ್ತಿದ್ದಾರೆ. ಸಮಾಜದ ಬಗ್ಗೆ ಕಾಳಜಿ ಇದೆ. ಇದೀಗ ಅಧ್ಯಕ್ಷರಾದವರು ಕೆಲಸ ಸರಿಯಾಗಿ ಮಾಡಿಲ್ಲ. ಹೋರಾಡಲು ಕಷ್ಟಕರ. ವೆಂಕಟೇಶ್ ನಾಯಕ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಸಮಾಜ ಅಭಿವೃದ್ಧಿಯಾಗುತ್ತದೆ ಎಂದರು. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದ ಅವರನ್ನು ಅಧ್ಯಕ್ಷರಾಗಿ ಮಾಡಲು ಇವರನ್ನು ಆಯ್ಕೆ ಮಾಡಬೇಕು ಎಂದರು. ಕಲ್ಯಾಣ ಕರ್ನಾಟಕದ ವಾಲ್ಮೀಕಿ ಸಮಾಜವನ್ನು ರಾಯಚೂರು ಜಿಲ್ಲೆಯ ವೆಂಕಟೇಶ್ ನಾಯಕ್ ಅಶ್ಕಲ್ ಅಣ್ಣವರು ತಮ್ಮ ಉದ್ಯೋಗಕ್ಕೆ ಸ್ವಯಂ ನಿವೃತ್ತಿ ಪಡೆದುಕೊಂಡು 24 ತಾಸುಗಳ ಒಳಗೆ ತಾನು ರಾಜೀನಾಮೆ ಕೊಟ್ಟು ರಾಜಕೀಯಕ್ಕೆ ಹೋಗಲಿಲ್ಲ. ಅವರು ಆದರೆ 12 ತಾಸು ರಾತ್ರಿ ಒಳಗೆ ಅವರು ಸಮಾಜದ ಸಲುವಾಗಿ ಬೇಡಿಕೆಗಳನ್ನು ಇಟ್ಟುಕೊಂಡು ಸಿಂಧನೂರು ತಾಲೂಕಿನಿಂದ ಸುಮಾರು 4 ದಿನದ ಕಾಲ ಸೈಕಲ್ ಜಾಥಾ ಮುಖಾಂತರ ಜಾಗೃತಿ ಮೂಡಿಸುತ್ತಾ 41 ದಿವಸಗಳ ಧರಣಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಮುಂದುವರಿಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರ 180 ಅಡಿಗಳಲ್ಲಿ ವಾಲ್ಮೀಕಿ ಜಾಗೃತಿ ಮೂಡಿಸಿದ ವ್ಯಕ್ತಿ ನಮ್ಮ ಅಣ್ಣನವರು. ಆ ಹೋರಾಟದ ಫಲವೇ ನಮ್ಮ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ನಮ್ಮ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡುವುದಕ್ಕೆ ಕಾರಣಭೂತರಾದರು. ಇದಕ್ಕೆ ವೆಂಕಟೇಶ್ ನಾಯಕ್ ಅಶ್ಕಲ್ ಹಾಗೂ ಸಂಘ ಸಂಸ್ಥೆಗಳು ಪ್ರಮುಖರು ಕಾರಣರಾದರು. ಹಾಗೂ ರಾಯಚೂರು ವಾಲ್ಮೀಕಿ ಜಯಂತಿಯ ದಿವಸ ಬೆಂಗಳೂರಿನಲ್ಲಿ ಪ್ರಥಮವಾಗಿ ಮಾತನಾಡಿದ್ದು ನಮ್ಮ ಸಮಾಜದ ಹಿರಿಯ ರಾಜಕಾರಣರಾದ PS ಉಗ್ರಪ್ಪ. ಇವರು ಯಾವುದಾದರೂ ಒಂದು ಜಿಲ್ಲೆಯ ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರು ನಾಮಕರಣ ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದರು. ಈ ವೇದಿಕೆ ಮೇಲೆ ಈ ಪ್ರಸ್ತಾವನೆ ಮಾಡಿದ್ದರಿಂದ ತಕ್ಷಣ ಮುಖ್ಯಮಂತ್ರಿ ಭಾಷಣ ಮಾಡುವ ಸಮಯದಲ್ಲಿ
ಗ್ರಾಮೀಣ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ದದ್ದಲ್ ಬಸನಗೌಡರು ಸಮಾಜ ಹೋರಾಟವನ್ನು ಖುದ್ದಾಗಿ ನೋಡಿರುವುದರಿಂದ ರಾಯಚೂರು ನಗರ ಗ್ರಾಮೀಣಕ್ಕೆ ಹಾಗೂ ನಾವು ಸಮಾಜಕ್ಕೆ ಯಾವುದೇ ಅನ್ಯಾಯವಾದಾಗ ಬರುವ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ನಮ್ಮ ಅಣ್ಣನವರು. ಸಮಸ್ಯೆಗೆ ಪರಿಹಾರ ಹುಡುಕಿಕೊಡುವ ವ್ಯಕ್ತಿ ನಮ್ಮ ಅಣ್ಣನವರು. ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಧ್ವನಿ ಎತ್ತುವ ವ್ಯಕ್ತಿ ಅಶ್ಕಳ ವೆಂಕಟೇಶ್ ನಾಯ್ಕ್ ಅಣ್ಣನವರು. ನಮ್ಮ ಸಮಾಜದ ಮನವಿಯೆಂದರೆ ರಾಜ್ಯದಲ್ಲಿ ಸಮಾಜದ ಒಳಿತಿಗಾಗಿ ವೆಂಕಟೇಶ್ ನಾಯ್ಕ್ ಅಣ್ಣನವರನ್ನು ಅಖಿಲ ಕರ್ನಾಟಕ ರಾಜ್ಯ ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರಾಗಿ ಮಾಡಬೇಕೆಂದು ಹಾಗೂ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕನ್ನಡ ಭಾಗಕ್ಕೆ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಮಾಡುವುದೇ ನಮ್ಮ ಗುರಿಯಾಗಿದೆ. ಈಗ ಪ್ರಸ್ತುತ ಇರುವ ಮಹಾಸಭಾದ ಅಧ್ಯಕ್ಷರನ್ನು ನಿವೃತ್ತಿ ಮಾಡಿ ನಮ್ಮ ಭಾಗದ ರಾಯಚೂರು ಜಿಲ್ಲೆಯ ವೆಂಕಟೇಶ್ ನಾಯ್ಕ್ ಅಣ್ಣನವರನ್ನು ಆಯ್ಕೆ ಮಾಡಬೇಕೆಂದು ನಮ್ಮ ಉದ್ದೇಶ. ಈ ಪ್ರಸ್ತಾವನೆಯನ್ನು ಏಕೆ ಧ್ವನಿಯೆತ್ತಿದ್ದೇವೆ ಎಂದರೆ ಕಾರಣ ಈಗಾಗಲೇ ಪ್ರಸ್ತುತ ಇರುವಂತಹ ಅಧ್ಯಕ್ಷರು ಚಂದ್ರಶೇಖರ್ ಸರ್ಕಾರಿ ಸೇವೆ ಮಾಡಿ ನಿವೃತ್ತಿಯಾಗಿರ್ತಾರೆ. ಅಂತವರನ್ನು ರಾಜ್ಯಾಧ್ಯಕ್ಷರಾಗಿ ಮಾಡಿರ್ತಾರೆ. ಅವರಿಗೆ ವಯಸ್ಸು ಆಗಿರುವುದರಿಂದ ಯಾವುದೇ ನಮ್ಮ ಸಮಾಜಕ್ಕೆ ಸಮಸ್ಯೆ ಬಂದಾಗ ಅವರು ಎಲ್ಲಿ ಸುತ್ತಾಡುತ್ತಿರಲಿಲ್ಲ. ಇಂತಹ ವ್ಯಕ್ತಿಗಳು ಯಾವುದೇ ಜಿಲ್ಲೆಯ ಸಂಘಟನೆ ಶೂನ್ಯವಾಗಿರುತ್ತದೆ. ಕಾರಣ ನಮ್ಮ ಗುರುಗಳಾದ ಪ್ರಸನ್ನಾನಂದ ಸ್ವಾಮಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಹಾಗೂ ಯುವಕರು ಸರ್ಕಾರಿ ನೌಕರರು ಎಲ್ಲರನ್ನು ಸೇರಿಸಿಕೊಂಡು ನಮ್ಮ ಜಿಲ್ಲೆಯ ವೆಂಕಟೇಶ್ ನಾಯ್ಕ್ ಅಶ್ಕಳ ಅಣ್ಣನವರನ್ನು ರಾಜ್ಯಾಧ್ಯಕ್ಷರಾಗಿ ಮಾಡಬೇಕೆಂದು ನಮ್ಮ ಒತ್ತಾಯ ಮತ್ತು ಹೋರಾಟ. ಒಂದು ವೇಳೆ ಈ ಸಂದರ್ಭದಲ್ಲಿ ಉರುಕುಂದ ನಾಯಕ್, ಭೀಮೇಶ್ ನಾಯಕ್, ನರಸಿಂಹಲು ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಸಮೀಕ್ಷೆ ಕುರಿತು ಕಾರ್ಯಾಗಾರ. ಸಮೀಕ್ಷೆಯ ಕುರಿತು ಯಾರೂ ಆತಂಕ ಭಯಪಡುವ ಅಗತ್ಯವಿಲ್ಲ. ಜಿ ಕುಮಾರ್ ನಾಯಕ್. ಕಲಾ ಸಂಕುಲ ಸಂಸ್ಥೆಯಿಂದ ಶಿಕ್ಷಕರ ದಿನಾಚರಣೆ. ಪ್ರಶಸ್ತಿ ಪ್ರದಾನ. ಕನ್ನಡ ಶಾಲೆ ಉಳಿಸುವ ಗ್ಯಾರಂಟಿ ನೀಡಲಿ. ಕುಂ ವೀರಭದ್ರಪ್ಪ. ಹರಿಜನವಾಡದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ ನಿರ್ಮಾಣಕ್ಕೆ ಭೂಮಿ ಪೂಜೆ. ಗೌಳಿ ಸಮಾಜದಿಂದ ನವರಾತ್ರಿ ಉತ್ಸವದ ಅಂಗವಾಗಿ ಘಟ ಸ್ಥಾಪನೆ, ಭೂಮಿ ಪೂಜೆ. ವಾಲ್ಮೀಕಿ ನಾಯಕ್ ಮಹಾಸಭಾ ಅಧ್ಯಕ್ಷರನ್ನಾಗಿ ವೆಂಕಟೇಶ್ ನಾಯಕ್ ಅಸಿಹಾಳ್ ಇವರನ್ನು ನೇಮಕ ಮಾಡಲು ಮಹಾದೇವ ನಾಯಕ್ ಆಗ್ರಹ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.